कलबुर्गी डिस्ट्रिक्ट एसटीएन चैनल में आप सभी का स्वागत है। आदाब, नमस्ते दोस्तों। आज की बड़ी खबर कलबुर्गी से सामने आ रही है, जहां जेडीएस कलबुर्गी डिस्ट्रिक्ट प्रेसिडेंट बलराज अशोक गुत्तेदार ने कर्नाटका सरकार के कामकाज पर कई तीखे सवाल उठाए और एक प्रेस मीट के दौरान सरकार की जिम्मेदारियों पर बड़ा प्रश्न चिन्ह लगा दिया। बलराज गुत्तेदार ने उठाए संवेदनशील सवाल। उन्होंने अपने इंटरव्यू में कहा कि आज भी कर्नाटका के किसान संघर्ष कर रहे हैं, लेकिन उनकी आवाज कोई सुनने को तैयार नहीं। किसानों के लिए प्रॉमिस की गई और शाहबाद फैक्ट्री का क्या हुआ? केकेआरडीबी फंड का सही उपयोग क्यों नहीं हो रहा? स्कूलों की कंडीशन दिन प्रतिदिन खराब क्यों होती जा रही है? जहां विकास की जरूरत सबसे ज्यादा है, वहां सरकार का ध्यान सबसे कम क्यों? उन्होंने कहा, ये सवाल सिर्फ सियासत के नहीं, ये हर उस किसान, हर उस बच्चे और हर उस परिवार के हैं जो बेहतर कलबुर्गी का सपना देखते हैं। बलराज गुत्तेदार का एक्सक्लूसिव इंटरव्यू, जहां उन्होंने कर्नाटका सरकार की पॉलिसीज और आम लोगों की परेशानियों पर खुलकर अपनी बात रखी। आइए देखते हैं बलराज अशोक गुत्तेदार का ये एक्सक्लूसिव इंटरव्यू, जहां उन्होंने कलबुर्गी डिस्ट्रिक्ट से लेकर कर्नाटका स्टेट तक चल रही कमियां, करप्शन और डेवलपमेंट डिले पर सीधे सवाल किए हैं। एसटीएन चैनल अपने दर्शकों को सच, संवेदना और जिम्मेदारी के साथ हर खबर पहुंचाता रहेगा। धन्यवाद। ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ। ಇವತ್ತು ತಮ್ಮ ಎದುರುಗಡೆ ನಾವು ಬರೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಹಾಗೂ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಯಾವ ಥರ ಆಡಳಿತ ವಿಫಲತೆ ಆಗ್ತಾ ಇದೆ ಮತ್ತು ರೈತರಿಗಾಗಿ ಈ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನ್ಯಾಯಗಳ ಮಾಡ್ತಾ ಇದೆ, ಅದ್ರ ವಿರುದ್ಧ ಕೆಲವೊಂದು ವಿಷಯಗಳನ್ನು ನಾನು ತಮ್ಮ ಎದುರು ಹೇಳಲು ವಿಶೇಷವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ। ಮತ್ತು ಅದೇ ರೀತಿಯಾಗಿ ಇಲ್ಲಿದ್ದಂಥ ಸಿಮೆಂಟ್ ಕಾರ್ಖಾನೆಗಳು ಯಾವ ಥರ ಇವತ್ತು ಪರಿಸರ ಮಾಲಿನ್ಯಗೆ ಇವತ್ತು ನಷ್ಟ ಮಾಡ್ತಾ ಇದೆ ಮತ್ತು ಜನರ ಬದುಕಿನಲ್ಲಿ ಇವತ್ತು ಏನೆಲ್ಲ ಅವ್ರು ಅಳವಡಿಸ್ಬೇಕಾಗಿತ್ತು ಅದ್ರ ಬಗ್ಗೆನೂ ಕೂಡ ಕೆಲವೊಂದು ವಿಚಾರಗಳನ್ನು ನಾನು ಹಂಚುಗೋಸ್ಕರವಾಗಿ ತಮ್ಮ ಮಾಧ್ಯಮದ ಎದುರುಗಡೆ ನಾನು ಬಂದಿದ್ದೀನಿ। ನನ್ನ ಜೊತೆ ನಮ್ಮ ಜನತಾದಳ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಬಿರ್ಬಿಟ್ಟಿ ಅಣ್ಣವರಿದ್ದಾರೆ ಮತ್ತು ಸೂರ್ಯಕಾಂತ್ ಅಣ್ಣವರು ಕೂಡ ಇದ್ದಾರೆ। ಇವತ್ತು ಮೊದಲನೇದಾಗಿ ಹೇಳಬೇಕಂದ್ರೆ, ಸರ್ಕಾರ ದೊಡ್ಡದಾಗಿ ಮುಖ್ಯಮಂತ್ರಿಗಳು 2 ಸಲ ಕಲಬುರಗಿ ಜಿಲ್ಲೆಗೆ ಬರ್ತಾರೆ। ಬಂದಂತ ಸಮಯದಲ್ಲಿ ರೈತರ ಹೋರಾಟಕ್ಕಾಗಿ ಇವತ್ತೇನು ಕೂತಂತ ಎಲ್ಲ ರೈತರ ಎದುರುಗಡೆ ಮಾತನ್ನ ಏನು ಕೊಡ್ತಾರೆ, ಬೆಳೆ ವಿಮೆದ ಹಣವನ್ನು ಶೀಘ್ರವಾಗಿ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಮೊದಲನೇ ಸಲ ಬಂದಾಗ ಹೇಳಿದ್ರು। ಅವಾಗ ಸುಮಾರು 672 ಕೋಟಿ ರೂಪಾಯಿಯನ್ನ ಶೀಘ್ರವಾಗಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಒಳ್ಳೆ ಹೇಳಿಕೆ ಹೇಳಿದ್ರಪ್ಪ ಅಂತ ಶಬಾಶ್ಗಿರಿಯನ್ನು ಕೂಡ ಮುಖ್ಯಮಂತ್ರಿಗಳು ತೋತಾರೆ, ಇಲ್ಲಿದ್ದಂಥ ನಾಯಕರು ಕೂಡ ತೋತಾರೆ, ರೈತರು ಕೂಡ ಎಲ್ಲ ಒಂದು ಕಡೆ ನಮ್ಮ ಅಕೌಂಟಿಗೆ ಅತಿ ಶೀಘ್ರವಾಗಿ ಹಣವನ್ನು ಬರುತ್ತೆ। ಅದು ಅವರು ಕಟ್ಟದಂತ ಬೆಳೆ ವಿಮೆದ ಇನ್ಶೂರೆನ್ಸ್ ಹಣ, ಅದೇನು ಸರ್ಕಾರದ ಯಾವುದೇ ಒಂದು ಹಣವನ್ನು ಕೂಡ ಅವ್ರ ಬೆಳೆ ನಷ್ಟಕ್ಕಾಗಿ ಕೊಟ್ಟಿರೋ ಹಣ ಅಲ್ಲ, ಅವ್ರು ಕಟ್ಟದಂತ ಇನ್ಶೂರೆನ್ಸ್ ಹಣಕ್ಕಾಗಿನೇ ಅವರು ಪರದಾಟಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ನಾಡಿನಲ್ಲಿ, ವಿಶೇಷವಾಗಿ ನಮ್ಮ ತೊಗರಿಯ ನಾಡ ಕಲಬುರಗಿಯಲ್ಲಿ ಇದೊಂದು ವಿಶೇಷವಾಗಿ ನಡೀತಾ ಇದೆ। ಇಲ್ಲಿವರೆಗೆ ಆದರೂ ಕೂಡ ಸಂಪೂರ್ಣವಾಗಿ ಹಣವನ್ನು ಹಾಕೋದಿಲ್ಲ। ಮೊನ್ನೆ ಇಲ್ಲೇನು ನಷ್ಟವಾಗಿದ್ದ ಹಣ ನಾವು ಇಷ್ಟೊಂದು ಕೋಟಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ। ಆದರೆ ದುರ್ದೈವ ನಮ್ಮ ರೈತರಿಗೆ ದೀಪಾವಳಿ ಹಬ್ಬದ ಮುಂಚಿತವಾಗಿಯೇ ಸಿಗಬೇಕಾಗಿತ್ತು ಹಣ, ಅದನ್ನ ಕೂಡ ಅವರಿಗೆ ಸಿಗದೆ ಈ ಸಲ ದೀಪಾವಳಿ ಹಬ್ಬ ಕಣ್ಣೀರು ಹಾಕುವ ಮುಖಾಂತರ ರೈತರು ಮಾಡಿದ್ದು ನಾವು ಕಂಡಿದ್ದೀವಿ। ಇದು ಇಷ್ಟೊಂದು ಬೆಳೆ ಹಾನಿ ಆದರೂ ಕೂಡ ತಮಗೆ ಬೆಳೆ ಹಾನಿಯ ದುಡ್ಡನ್ನು ಕೊಡೋಕ್ಕೂ ಕೂಡ ಸಮಯ ಇಲ್ಲ, ಮತ್ತು ಕೊಟ್ಟಿರೋ ದುಡ್ಡನ್ನು ಕೂಡ ಏನು ಬ್ಯಾಂಕಿಗೆ ನೀವು ಆದೇಶ ಮಾಡಿ ಕೊಡೋಂಥದ್ದು ಕೂಡ ಒಂದು ನೈತಿಕತೆ ಈ ಸರ್ಕಾರಕ್ಕಿಲ್ಲ। ಏನಿವತ್ತು ಸ್ವಲ್ಪ ಅಲ್ಪ ಹಣ ಏನು ಬಿಡುಗಡೆ ಮಾಡ್ತಾ ಇದ್ರಿ, ಬ್ಯಾಂಕ್ಗಳು ನಿಮ್ಮ ಸಾಲ ಇದೆ ಅಂತ ಆಟೋಮೆಟಿಕ್ ಆಗಿ ಅವ್ರ ಅಕೌಂಟಿಂದ ಡಿಡಕ್ಷನ್ ಮಾಡಿ ಇವತ್ತು ಮತ್ತೆ ರೈತರಿಗೆ ಕಣ್ಣೀರು ಹಾಕಂತ ಪರಿಸ್ಥಿತಿಗೆ ಈ ಸರ್ಕಾರಗಳು ತಂದಿದೆ। ನೀವು ಏನು ಮಾಡ್ಬೇಕಂತೀರಿ ರೈತರಿಗೆ ಎಂಬುದು ಕ್ಲಿಯರಿಟಿ ಕೊಡಬೇಕು। ಒಂದು ಕಡೆ ಮತ್ತೆ DC ಅವ್ರು ಹೇಳ್ತಾರೆ, ನಾನು ಆದೇಶ ಮಾಡಿದ್ದೀನಿ, ಇನ್ನು ಮುಂದೆ ಯಾರು ಬ್ಯಾಂಕ್ದವರು ದುಡ್ಡು ತಗೊಳ್ಳಲ್ಲ ಅಂತ ಹೇಳ್ತಾರೆ। ಅದು ರೈತರಿಗೆ ಕೇಳಿದ್ರೆ ನಾವು ಹಣನೇ ಬರ್ತಾ ಇಲ್ಲ ಸರ್, ಅದು ಬ್ಯಾಂಕಿಗೆ ಹೋದ್ರೆ ಸಾಲ ನಮ್ಮ ಮೇಲಿಂದ ಡೈರೆಕ್ಷನ್ ಇದೆ,
ನಾವು ಡಿಡಕ್ಷನ್ ಮಾಡಲೇಬೇಕಾಗತ್ತೆ ಅಂತೇಳಿ ಎಲ್ಲ ಬ್ಯಾಂಕ್ದವ್ರು ಒಂದು ಕಡೆ ಹೇಳ್ತಾರೆ. ಇದಕ್ಕೆ ಯಾರನ್ನ ನಂಬಬೇಕೆಂಬುದು ಪ್ರಶ್ನೆ ಇವತ್ತು ಯಾರಿಗೂ ಸಿಗ್ತಾ ಇಲ್ಲ. ಅದಕ್ಕಾಗಿನೇ ರೈತರ ಜೊತೆ ತಾವು ಚೆಲ್ಲಾಟ ಆಡಿದ್ರೆ ಖಂಡಿತವಾಗಿ ಬರುವ ದಿನಗಳು ತಮಗೆ ಖಂಡಿತವಾಗಿ ಒಳ್ಳೇದಾಗೋದಿಲ್ಲ. ಅದು ಅತಿ ಶೀಘ್ರವಾಗಿ ನೀವು ಬರದ ಎಲ್ಲ ಚುನಾವಣೆಯಲ್ಲಿ ತಮಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳೋದು ಬಯಸ್ತಾ ಇದ್ದೀನಿ. ಅದಕ್ಕೆ ರೈತರ ಶಾಪ ಎಂದೂ ಕೂಡ ತಗೋ, ಯಾಕಂದ್ರೆ ನಾವು ಕೂಡ ರೈತರ ಮಕ್ಕಳು, ನೀವು ಕೂಡ ರೈತರ ಮಕ್ಕಳೇ. ರೈತರ ಮಕ್ಕಳಾಗಿ ರೈತರ ಜೊತೆ ಚೆಲ್ಲಾಟ ಆಡಿದ್ರೆ ಭಗವಂತ ಕೂಡ ನಿಮಗೆ ಮಾಫ್ ಮಾಡೋದಿಲ್ಲ, ಒಳ್ಳೇದಾಗೋದಿಲ್ಲ ಅಂತೇಳಿ ತಮ್ಮ ಮಾಧ್ಯಮ ಮೂಲಕ ಹೇಳೋದು ಬಯಸ್ತಾ ಇದ್ದೀನಿ. ನೀವೇನು ಇವತ್ತು ಅಂಕಿಅಂಶಗಳ ಜೊತೆ ಏನು ಕೊಟ್ಟಿದಿರಲ್ಲ ಅದು ಶ್ವೇತಪತ್ರ ಹೊಡಿಸಿ ಎಷ್ಟು ಹಣ ನಿಜವಾಗ್ಲೂ ಬಿಡುಗಡೆ ಮಾಡಿದಿರಿ, ಮತ್ತು ಕಲ್ಯಾಣ ಕರ್ನಾಟಕದಿಂದ ಏನು 5,000 ಕೋಟಿ ಅದ್ರ ಬಗ್ಗೆ ಬರೋದಾದ್ರೆ 5,000 ಕೋಟಿ ಹಣ ಪ್ರತಿ ವರ್ಷಕ್ಕೆ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ. ಇವತ್ತು KKRDBದ ಹಣ ಸಂಪೂರ್ಣವಾಗಿ ಬಳಕೆ ಮೂಲಭೂತ ಸೌಕರ್ಯಗಳಿಗೆ ಆಗ್ತಾ ಇದೆನಾ ಅಥವಾ ಇಲ್ವೋ ಅನ್ನೋದು ಆತ್ಮಲೋಕನ ಇವತ್ತು ಇದ್ದಂತ ಎಲ್ಲರೂ ನಾವು ನೋಡ್ತಾ ಇದ್ದೀವಿ. ಯಾವ ರಸ್ತೆಗಳು ಸುಧಾರಣೆಗಳಾಗಿವೆ, ಯಾವ ಸರ್ಕಾರಿ ಶಾಲೆಗಳು KKRDB ಅಧ್ಯಕ್ಷರು ಹೇಳಿದ್ರು ಈ ಸಲ ನಾವು ವಿಶೇಷವಾಗಿ ಅನುದಾನ ಶಾಲೆಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ. ಯಾವ ಶಾಲೆ ಇವತ್ತು ತೋರಿಸಿ. ಇಷ್ಟೊಂದು ಶಾಲೆಗಳಿಗೆ ನಾವು ಶೌಚಾಲಯ ಮಾಡಿದ್ವಿ, ಇಷ್ಟೊಂದು ಶಾಲೆ ಹೊಸದಾಗಿ ಕಟ್ಟಡ ಮಾಡಿದ್ವಿ, ಎಲ್ಲೆಲ್ಲಿ ಇವತ್ತು ಕೋಟೆಗಳು ಬೀಳಕ್ಕಾಗಿದೆ ಹೊಸ ಶಾಲೆ ನಿರ್ಮಾಣ ಮಾಡಿದ್ವಿ ಅಂತೇಳಿ ಒಂದು ಶ್ವೇತಪತ್ರ ಹೊಡಿಸಿ ತೋರಿಸಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮಲ್ಲಿ ಮಾಡೋಂಥ ನೈತಿಕತೆ ಇದೇನಾ ಅಂತ ನಾನು ಇವತ್ತು KKRDB ಚೇರ್ಮನ್ ಮತ್ತು ಈ ಸರ್ಕಾರಕ್ಕೆ ಕೇಳಲು ಬಯಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಈಗ ಕಾರ್ಖಾನೆ ಬರೋ ವಿಚಾರ ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಕೂಡ ಸರ್ಕಾರಿಯ ಕಾರ್ಖಾನೆ ಇಲ್ಲ. ಇದ್ದಂತ ಎಲ್ಲಾ ಸರ್ಕಾರಿ ಕಾರ್ಖಾನೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗೋಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲೇ. 1-2 ಇವತ್ತು MSK ಮಿಲ್ ಆಗಿರ್ಬೋದು, ಇವತ್ತು ಶಾಬಾದ್ ಫ್ಯಾಕ್ಟರಿ ಆಗಿರ್ಬೋದು, ಕುರ್ಕುಂಟ ಫ್ಯಾಕ್ಟರಿ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಸರ್ಕಾರ ವತಿಯಿಂದ ಯಾವುದೇ ರೀತಿಯಿಂದ ಇಲ್ಲಿ ಕಾಣದೆ ಜನರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ಅನಿವಾರ್ಯತೆ ಆಗಿದೆ. ಮತ್ತು ಸ್ಥಳೀಯರಿಗೆ ಇದ್ದಂಥವ್ರಿಗೆ ಇಲ್ಲಿ ಉನ್ನತ ಮಟ್ಟದ ಏನು ಹುದ್ದೆಗಳಿವೆ, ಇಲ್ಲಿ ವಿದ್ಯಾವಂತರು ಇದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಿಂದ ಅವಕಾಶ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ರೆ ಯಾರು ಈ ಕಿವಿಯಿಂದ ಕೇಳ್ತಾರೆ, ಬೇರೆ ಕಿವಿಯಿಂದ ಬಿಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಷ್ಟೋ ಜನ ಸ್ಟ್ರೈಕ್ ಮಾಡ್ತಾರೆ, ಮನವಿ ಪತ್ರ ತೋರ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಡಸ್ಟ್ಬಿನ್ಗೆ ಎಸಿತಾರೆ. ಅದ್ರ ಮುಂದಿನ ಭವಿಷ್ಯ ಎಲ್ಲಿಗೆ ಮುಟ್ಟುತ್ತಂಬುದು ಯಾರಿಗೂ ಕೂಡ ಹೇಳಂಥದ್ದು ನೈತಿಕತೆ ಇಲ್ಲ. ಬಹಳ ಬಲವಂತವಾಗಿ ಯಾರಾದ್ರೂ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ವೈಯಕ್ತಿಕವಾಗಿ ಸರ್ಕಾರ ವತಿಯಿಂದ ತೊಂದರೆಗಳನ್ನ ಕೊಡುವಂಥದ್ದು ಪರಿಸ್ಥಿತಿ ಈ ಸರ್ಕಾರಗಳು ಮಾಡ್ತಾ ಇವೆ. ಇದ್ರ ಎಲ್ಲ ವಿಷಯಗಳು ಇದೇ ತರ ಮುಂದುವರೆದರೆ ಮುಂದೆ ಜನತೆ ನಿಮ್ಮ ಎದುರುಗಡೆ ಬಂದು ಯಾವ ತರ ಉತ್ತರ ಕೊಡ್ತಾರ ಅಂಬೋದು ತಮಗೆ ಆತ್ಮಲೋಕನ ಇಲ್ಲ. ಚುನಾವಣೆ ಬಂದ್ರಾಯ್ತು, ದುಡ್ಡು ಖರ್ಚು ಮಾಡಿದ್ರಾಯ್ತು, ನಾವು ಗೆಲ್ತೀವಿ ಅಂತೇಳಿ ತಾವೇನೋ ಭ್ರಮೆದಲ್ಲಿದ್ದೀರಿ. ಖಂಡಿತವಾಗಿ ಅದು ಮುಂದಿನ ದಿನಮಾನದಲ್ಲಿ ಆಗೋದಿಲ್ಲ. ಇನ್ನಾದ್ರೂ ಕೂಡ ನಿಮಗೆ 2.5 ವರ್ಷ ಕಾಲಾವಧಿ ಇದೆ, ಸೋದಾರಣೀಕರಣ ಮಾಡ್ಕೊಳ್ಳಿ. ಇವತ್ತು ನೋಡ್ರಿ ಫ್ಯಾಕ್ಟ್ರಿಗಳು ಹೇಳೋದಾದ್ರೆ ಇವತ್ತು ಇಲ್ಲಿದ್ದಂತ ಸಿಮೆಂಟ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಮತ್ತು ವಿಶೇಷವಾಗಿ ಇವತ್ತು ಕಬ್ಬಿನ ಫ್ಯಾಕ್ಟ್ರಿಗಳಾಗಿರ್ಬೋದು, ಶುಗರ್ ಫ್ಯಾಕ್ಟ್ರಿಗಳಾಗಿರ್ಬೋದು. ಇವತ್ತು ಈ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಏನದ್ರದ್ದು ಮೊಲಾಸಿಸ್ ಪ್ರೊಡಕ್ಷನ್ ಮಾಡ್ತಾರೆ, ಸ್ಪಿಂಟ್ ವಾಶ್ ಅಂತ ಬರುತ್ತೆ. ಸ್ಪಿಂಟ್ ವಾಶ್ ಅಂತಂದ್ರೆ ಅದ್ರದ್ದು ಫಿಲ್ಟರ್ ಆಗಿದಂಥದ್ದು ವೇಸ್ಟ್ ಮೆಟೀರಿಯಲ್ ಅನ್ನ ಅಲ್ಲೇ ಅವರು ಸರ್ಕಾರ ವತಿಯಿಂದ ಅದನ್ನ ಬರ್ನ್ ಮಾಡಿ ಅದಕ್ಕೆ ಪರಿಸರ ಮಾಲಿನ್ಯ ಹಾನಿ ಆಗೋ ತರ ನೋಡ್ಕೋಬೇಕಂತೇಳಿ ಆದೇಶ ಇರುತ್ತೆ. ಆದ್ರೆ ಯಾವುದೇ ಒಂದು ಸರ್ಕಾರಿ ಕಾರ್ಖಾನೆಗಳು ಹೋಗಿ ತಾವು ವೀಕ್ಷಣೆ ಮಾಡಿ ನೋಡಿ. ಇಲ್ಲೇ ಚಿಣಮಗಿರಿ ಇದೆ, ಇಲ್ಲೇ ನಮ್ಮ ಗತ್ತರಗಿ ಪ್ಲಾಂಟ್ ಇದೆ. ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಸ್ಪಿಂಟ್ ವಾಶ್ ಅನ್ನ ರೋಡಿಗೆ ಚೆಲ್ತಾರೆ. ಅದನ್ನೆಲ್ಲ ಫೋಟೋಗಳು ಕಳಿಸ್ತೀನಿ ನಾನು ನಿಮಗೆ. ಮತ್ತು ಇದೇ ನಮ್ಮ ಚನ್ನಗಿರಿಯಲ್ಲಿ ಒಂದು 100 ಎಕರೆ ಹೊಲ ತಗೊಂಡಿರೋ ಹೊಲದಲ್ಲಿ ಓಪನ್ ಆಗಿಬಿಡ್ತಾರೆ. ಅಲ್ಲಿ ಆಸ್ಪಾಸ್ ಹೋಲಕ್ಕೂ ಆಗೋದಿಲ್ಲ, ಅಷ್ಟು ಕೆಟ್ಟ ವಾಸನೆಯನ್ನು ಬರುತ್ತದೆ. ಸಂಪೂರ್ಣವಾಗಿ ಅದ್ರದ್ದು ಸ್ಪ್ರೇ ಆದಂತ ಅದ್ರದ್ದು ಏನು ಕೆಮಿಕಲ್ಸ್ಗಳು ಬೆಳೆ ಮೇಲೆ ಬಿದ್ದರೆ ಯಾವ ಬೆಳೆನೂ ಕೂಡ ಬೆಳಕ್ ಸಾಧ್ಯ ಇಲ್ಲ. ಅದು ಏನಾದ್ರೂ ಬೆಳೆ ತಿಂದ್ರೂ ಕೂಡ ಪಾಯ್ಸನಸ್ ಆಗಿರುತ್ತದೆ. ಇದೆಲ್ಲ ಗೊತ್ತಿದ್ರು ಕೂಡ ಪರಿಸರ ಮಾಲಿನ್ಯ ಇಲಾಖೆದವರು ಯಾಕೆ ಸುಮ್ಮನೆ ಕೂತಿದ್ದೀರಿ? ನಿಮ್ದವ್ರದ್ದು ಏನು ಅಡ್ಜಸ್ಟ್ಮೆಂಟ್ ಇದೆ? ಇದ್ರ ಬಗ್ಗೆ ತಾವು ಉತ್ತರ ಕೊಡ್ಬೇಕಂತ ನಾನು ಹೇಳಲು ಬಯಸ್ತಾ ಇದ್ದೀನಿ. ಮತ್ತು ಪರಿಸರ ಮಾಲಿನ್ಯ ಇಲಾಖೆ ಎದಕ್ ಬೇಕು? ಇಷ್ಟೆಲ್ಲ ನಮಗ್ ತೊಂದರೆ ಆಗ್ತಾ ಇದೆ, ಇವತ್ತು ಜನರಿಗೆ ಇವತ್ತು ಕಷ್ಟದಲ್ಲಿದ್ದಾರೆ. ಮತ್ತು ತಾವುಗಳು ಏನ್ ಮಾಡ್ತಾ ಇದ್ರಿ? ಎದಕ್ ನೀವು ಸರ್ಕಾರದ ಹುದ್ದೆಯಲ್ಲಿ ಮುಂದುವರೆದಿದ್ದೀರಿ? ಅವರಿಗೂ ಕೂಡ ನಾವು ನೋಟಿಸ್ ಕೊಡಲಿದ್ದೀವಿ. ಮತ್ತು ಖಂಡಿತವಾಗಿ ಇದ್ರ ಬಗ್ಗೆ ಸರ್ಕಾರ ಗೊತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದವರು
ಪ್ರೆಷರ್ ಮಾಡಿಬಿಟ್ಟು ಈ ಕಾರ್ಖಾನೆಗಳಿಗೆ ಸಪೋರ್ಟ್ ಅನ್ನ ಹಿಂಭಾಗದಿಂದ ಮಾಡ್ತಾ ಇದ್ದಾರೆ, ಮೇಲ್ಮಟ್ಟಿಗೆ ಇದು ಕಾಣ್ತಾ ಇದೆ. ಮತ್ತು ವಿಶೇಷವಾಗಿ ನೋಡಿ, ಇಲ್ಲಿ ನಮ್ಮ ಭಾಗದಲ್ಲಿ ಸುಮಾರು 9 ರಿಂದ 10 ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ. ACC ಫ್ಯಾಕ್ಟ್ರಿ, ಇವತ್ತು ರಾಜಶ್ರೀ ಫ್ಯಾಕ್ಟ್ರಿ, ಓರೆಂಟ್ ಆಗಿರ್ಬೋದು, ಇವತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಆಗಿರ್ಬೋದು, ಶ್ರೀ ಸಿಮೆಂಟ್ ಆಗಿರ್ಬೋದು, ಭಾರತಿ ಸಿಮೆಂಟ್ ಆಗಿರ್ಬೋದು, ಚೆಟ್ಟಿನಾಡ್ ಸಿಮೆಂಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಕಾರ್ಖಾನೆ. ಒಂದು ಅವ್ರು CSR ಅನುದಾನದಲ್ಲಿ ಇಲ್ಲಿ ಹಣ ಖರ್ಚು ಮಾಡಿ ಪರಿಸರ ಮಾಲಿನ್ಯ ಉಳಿಸೋಗಾಗಿ ಗಿಡ ನೆಟ್ಟೋ ಮುಖಾಂತರ, ಗಾರ್ಡನ್ ಮಾಡೋ ಮುಖಾಂತರ, ಕಲಬುರಗಿಯ ಒಂದು ಒಳ್ಳೆ ಪರಿಸರ ಮಾಲಿನ್ಯ ಮಾಡೋದಾಗ್ಲಿ, ಬಡವರಿಗಾಗಿ ಶಾಲೆ ಕಟ್ಟೋದಾಗ್ಲಿ, ಎಜುಕೇಶನ್ ಕೊಡೋದಾಗ್ಲಿ, ಟ್ರೈನಿಂಗ್ ಕೊಡೋದು, ಇಂಥವು ಯಾವ್ದು ಕೆಲಸ ಅವರು ಮಾಡಕ್ಕ ಮುಂದಾಗೋದಿಲ್ಲ. ಬಂದಂತ ಸಾವಿರಾರು ಕೋಟಿ CSR ಹಣನ ಅವರವರು ಆಫೀಸ್ಗಳು ಎಲ್ಲಿವೆ ಅಲ್ಲ, ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಅಂತಲ್ಲಿ ಹೋಗಿ ಅವ್ರಿಗೆ ಖರ್ಚು ಮಾಡ್ಕೋತಾರೆ. ಇದ್ರ ಬಗ್ಗೆ ಯಾರೂ ನಾಯಕರುಗಳು ಪ್ರಶ್ನೆ ಮಾಡೋದಿಲ್ಲ. ಪರಿಸರ ಮಾಲಿನ್ಯಕ್ಕಾಗಿ 10% ಏನು ರಿಸರ್ವೇಶನ್ ಇಡಬೇಕಂತಿದೆ ಅದೇ CSR ಬಜೆಟ್ ಅಂತ 10% ಅನುದಾನವನ್ನು ಎಲ್ಲೆಲ್ಲಿ ಖರ್ಚು ಮಾಡಿದಿರಿ ಅಂತ ಇವತ್ತು ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಪ್ರಶ್ನೆ ಕೇಳೋರು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಬರೋ ದಿನಗಳಲ್ಲಿ ನಾವು ಖಂಡಿತವಾಗಿ ಮಾಹಿತಿ ಹಕ್ಕಲ್ಲಿ ತಗೊಂಡು ಕಾಯ್ದೆ ಪ್ರಕಾರ ಇವ್ರ ಎದುರು ಎಲ್ಲಾ ಕ್ರಮಗಳನ್ನ ತಗೊಳ್ಳೇಬೇಕಾಗಿದೆ. ಮತ್ತು ಇನ್ನೊಂದು ವಿಶೇಷತೆ ಅಂದ್ರೆ ಸಿಸ್ಮೋಗ್ರಾಫಿ ಟೆಸ್ಟ್ ಅಂತ ಇರುತ್ತೆ. ಸಿಸ್ಮೋಗ್ರಾಫಿ ಅನಾಲಿಸಿಸ್ ಟೆಸ್ಟ್ ಅಂದ್ರೆ ಬ್ಲಾಸ್ಟಿಂಗ್ ಮಾಡಿದ ಮೇಲೆ ಎಷ್ಟು ಫ್ರೀಕ್ವೆನ್ಸಿ ಮುಖಾಂತರ ಎಲ್ಲೆಲ್ಲಿ ಹಳ್ಳಿಗಳಿಗೆ ಹೋಗುತ್ತೆ, ಯಾರ್ಯಾರಿಗೆ ತೊಂದರೆ ಆಗ್ಬೋದು, ಅದನ್ನ ಟೆಸ್ಟ್ ರಿಪೋರ್ಟ್ ಮಾಡಿದ ನಂತರ ಇವ್ರು ಕಾರ್ಖಾನೆ ಓಪನ್ ಮಾಡ್ಬೇಕಂತೇಳಿ ರೂಲ್ಸ್ ಇದೆ. ಸಿಸ್ಮೋಗ್ರಾಫಿ ಟೆಸ್ಟ್ ಯಾವ ಕಾರ್ಖಾನೆದವ್ರು ಕೂಡ ಒಬ್ರು ಕೂಡ ಅವ್ರ ಸರ್ಟಿಫಿಕೇಟ್ ತಗೊಂಡಿರೋದಿಲ್ಲ ಇಲ್ಲಿವರೆಗೆ. ಇವ್ರು ಯಾವ ತರ ಕಾರ್ಖಾನೆ ಮಾಡ್ತಾ ಇದಾರೆ, ಇಷ್ಟು ವರ್ಷಗಳಾದ್ರೂ ಕೂಡ ಇವ್ರಿಗೆ ಪ್ರಶ್ನೆ ಕೇಳೋರು ಯಾರು ಇಲ್ವಾ? ಇಂಥವೆಲ್ಲ ಮಾತುಗಳು ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಯಾಕೆ ಬಂದಿದ್ದೀನಿ ಅಂತಂದ್ರೆ, ಇವೆಲ್ಲ ನೀವು ಇಂಥ ದೊಡ್ಡ ಕಾರ್ಖಾನೆ ಮಾಡಿ ನಿಮ್ಮ ನೈತಿಕತೆಗೆ ಇಲ್ಲಿನವರಿಗೆ ನೌಕರಿ ಕೊಡಕ್ಕೆ ನಿಮಗೆ ಕೈಲಿ ಆಗ್ತಾ ಇಲ್ಲ. ಮತ್ ತಾವಾದ್ರೂ ಶಿಸ್ತಿದ್ದೀರಿ, ನಾವು ಬಹಳ ಕರೆಕ್ಟ್ ಇದೀವಿ ಅಂತ ತೋರ್ಕೊತೀರಿ. ದೊಡ್ಡ ದೊಡ್ಡ ಇವ್ರ ಕಂಪೌಂಡ್ ವಾಲ್ಗಳು ನೋಡಿದ್ರೆ ಬಹಳ ಕರೆಕ್ಟ್ ಆಗಿದಾರಪ್ಪ ಅಂತ ಮೇಲ್ಮಟ್ಟಿಗೆ ಕಾಣ್ತಾರೆ. ಅಲ್ಲಿ ರೈತರ ಜೊತೆ ಚೆಲ್ಲಾಟ ಆಡೋದು, ಒಬ್ರಿಗೊಬ್ರು ಜಗಳ ಹಚ್ಚೋದು, ಯಾರಾದ್ರೂ ಒಬ್ಬ ಸ್ಟ್ರಾಂಗ್ ಇದ್ದಂತಂದ್ರೆ ಅವನ ಕಡೆ ಇವರು ದುಡ್ಡು ಕೊಟ್ಟೆ ಅವನಿಗೆ ಮ್ಯಾನೇಜ್ ಮಾಡ್ಕೊಳ್ಳೋದು, ಪಾಪ ಬಡವನಿಗೆ ಏನದಂದ್ರೆ ಅನ್ಯಾಯ ಮಾಡೋದು. ಮತ್ ಯಾರಿಲ್ಲಿ ವಿದ್ಯಾವಂತರು ಬಹಳಷ್ಟು ಕಲ್ತಿ ಇವತ್ತು ದೊಡ್ಡ ದೊಡ್ಡ ಹುದ್ದೆದಲ್ಲಿ ನೌಕರಿಗೆ ಹೋದ್ರೆ ರೆಕಮೆಂಡೇಶನ್ ತಂದ್ರು ಕೂಡ ಅವರು ನೌಕರಿ ಕೊಡೋದಿಲ್ಲ. ರೆಕಮೆಂಡೇಶನ್ ಹೋಗಿ ಯಾರಾದ್ರೂ MLAಗಳು, ಯಾರಾದ್ರೂ ex-MLAಗಳು, ಯಾರಾದ್ರೂ ಲೀಡರ್ಗಳು ರೆಕಮೆಂಡೇಶನ್ ಹೇಳಿದ್ರೆ ನಿಮ್ಗೆ ಏನ್ ಬೇಕು ಹೇಳಿ ಸರ್, ಇದ್ರ ಬಗ್ಗೆ ಬೇಡ, ಲೋಕಲ್ದವ್ರಿಗೆ ನಾವ್ ಏನಾದ್ರು ಕೊಟ್ರೆ ನಾಳೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇವರು ಲೋಕಲ್ ಲೀಡರ್ಗಳ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಸ್ಥಳೀಯರಿಗೆ ಇವತ್ತು ಅನ್ಯಾಯ ಮಾಡಂತ ಕೆಲಸ ಈ ಥರ್ಡ್ ಕ್ಲಾಸ್ ಕಾರ್ಖಾನೆಗಳು ಮಾಡ್ತಾ ಇವೆ ಅಂತ ನಾನು ಘಂಟಾಘೋಷಿತವಾಗಿ ಆರೋಪನ ತಮ್ಮ ಮಾಧ್ಯಮ ಮೂಲಕ ಮಾಡಲು ಇಚ್ಛೆ ಪಡ್ತಾ ಇದ್ದೀನಿ. ಇದ್ರ ವಿರುದ್ಧ ಖಂಡಿತವಾಗಿ ಕ್ರಮ ತಗೊಳ್ಳದೆ ಹೋದ್ರೆ ಖಂಡಿತವಾಗಿ ತಮ್ಮ ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ವಿ, ಜನತಾದಳ ಪಕ್ಷ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ನಾವು ಎಲ್ಲರೂ ಉಗ್ರವಾದ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡಿಸಲು ನಾವು ಯಶಸ್ವಿ ಆಗ್ತೀವಿ. ಇದೇ ತರ ಇವ್ರು ಮುಂದುವರೆದ್ರೆ ಇವ್ರು ಕಾರ್ಖಾನೆಗೆ ಬೀಗ ಹಾಕ್ಸಂತ ಕೆಲಸ ನಾವು ಅತಿ ಶೀಘ್ರವಾಗಿ ಮಾಡ್ತೀವಿ ಅಂತ ಇವತ್ತಿನ ದಿನ ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಏನು ನಮ್ಮನೆ ಇದೇ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಏನು ಕಬ್ಬು ಬೆಳೆಗಾರರ ಸಂಘ ಸ್ಟ್ರೈಕ್ ಮಾಡೋದು, ಅವರಿಗೆ ಕೊಟ್ಟಂತ ಬೆಲೆ ತಮ್ಗೆ ಎಲ್ಲರಿಗೂ ಬರ್ತಿದೆ, ಮಾಧ್ಯಮದಲ್ಲಿ ತಾವು ನೋಡಿದ್ರಿ, 3,300 ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ತಾರೆ. ಅದೇ ನಮ್ಮ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ 371J ದೊಡ್ಡ ದೊಡ್ಡ ನಾಯಕರುಗಳು ಇಲ್ಲಿ ಇದ್ರು ಕೂಡ ನಮಗೆ 2,900 ಚಿಲ್ಲರೆ ಹಣ ಕೊಡ್ತಾರೆ. ಯಾಕೆ? ಅಲ್ಲೊಂದು ಕಾನೂನು ಇಲ್ಲೊಂದು ಕಾನೂನು. ಯಾಕೆ? ಅದೇನು ಪಾಕಿಸ್ತಾನದಲ್ಲಿ ಇದೆನಾ ಬೆಳಗಾವಿ, ಅಥವಾ ನಮ್ಮ ಕಲಬುರಗಿ ಏನು ಬೇರೆ ದೇಶದಲ್ಲಿ ಇದೆನಾ? ಯಾಕೆ ಈ ತರ ಅನ್ಯಾಯ ಮಾಡ್ತಾ ಇದ್ರಿ? ಯಾಕೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಇಲ್ಲಿ ರೈತರು ನಿಮಗೆ ಕನಿಷ್ಠರಿದಾರ? ಈ ಪ್ರಶ್ನೆಗಳು ನಾನು ಸರ್ಕಾರಕ್ಕೆ ಕೇಳತಕ್ಕ ಬಯಸ್ತಾ ಇದ್ದೀನಿ. ನ್ಯಾಯಯುತವಾಗಿ ಮಾಡೋದಾದ್ರೆ ಒಂದೇ ನ್ಯಾಯ ಮಾಡಿ. ಇದೇ ನೋಡಿ, ಇಲ್ಲಿ ಕಲಬುರಗಿದಲ್ಲಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ, ನಾನು ಒಂದು ಕೂಡ ಕ್ಲಬ್ಗಳಿಗೆ ಅನುಮತಿ ಕೊಟ್ಟಿಲ್ಲ, ಎಲ್ಲ ಜೂಜಾಟ ನಿಲ್ಸಿದ್ದೀನಿ, ಪ್ರಾಮಾಣಿಕತೆಯಿಂದ ಇಲ್ಲಿ ಮಾಡಿಸಿದ್ದೀನಿ. ನಿಜವಲ್ಲೂ ಮಾಡಿದ್ರೆ ಒಳ್ಳೇದಿದೆ, ಸ್ವಾಗತ ಮಾಡ್ತೀವಿ ನಾವು ಅದಕ್ಕೆ. ಯಾಕೆ? ರಾಯಚೂರಲ್ಲಿ ಸಂಪೂರ್ಣವಾಗಿ ಕ್ಲಬ್ಗಳು ಓಪನ್ ಇದೆ. ಅದನ್ನು ಕೂಡ ಬಾಂಗ್ಲಾದೇಶದಲ್ಲಿ ಇದೆನಾ, ಪಾಕಿಸ್ತಾನದಲ್ಲಿ ಇದೆ ರಾಯಚೂರು? ಕಲಬುರಗಿ ಬೇರೆ ದೇಶದಲ್ಲಿ ಇದೆನಾ, ರಾಯಚೂರು ಬೇರೆ ದೇಶದಲ್ಲಿ? ಅಲ್ಲೇ ಕ್ಲಬ್ ಚಾಲು ಇಟ್ಟಿದ್ದೀರಿ. ಉತ್ತರ ಇದೆ ಏನ್ರಿ ಮಂತ್ರಿಗಳೇ? ಇದಕ್ಕೆ ಉತ್ತರ ಕೊಡಿ. ನಿಮ್ಮದೇ ಆದಂತ ಸರ್ಕಾರ ಇದೆ, ಅಲ್ಲೇನು ಬೇರೆ ಸರ್ಕಾರ ಇಲ್ಲ. ಒಂದ್ ಕಡೆ ಒಂದು ಕಾನೂನು, ಇನ್ನೊಂದ್ ಕಡೆ ಒಂದೊಂದು ಕಾನೂನು, ನೀವು ನಡೆದಂತೆ ಕಾನೂನು. ಎದುರಾಗಳು ಏನಾರ ಪ್ರಶ್ನೆ ಕೇಳಿದ್ರೆ ಅವ್ರ ವಿರುದ್ಧ ನೀವು ವೈಯಕ್ತಿಕವಾಗಿ ಅವರಿಗೆ ಕಾಟಾಟ ಮಾಡ್ತೀರಿ, ಕಾಟಾಚಾರಕ್ಕಾಗಿ ಅವರಿಗೆ ಪಾಪ ಅವ್ರು ಬರದೇ ಆಗ್ತಾರ ಮಾಡ್ತೀರಿ. ಈ ತರ ನೀವು ಮುಂದುವರೆದ್ರೆ ಇನ್ನೇನು ಕಾಲ ಇದು ಚಕ್ರವ್ಯೂಹ ತಿರುಗಿ ಬರೋದು, ನಿಮಗೂ ಒಂದಿನ ತಿರುಗಿ ಬರೋದೇ ಆಗುತ್ತೆ. ಅದಕ್ಕೆ ಖಂಡಿತವಾಗಿ ಇಂಥದ್ದೆಲ್ಲ ನಿಲ್ಲಿಸಿ
KDP ಮೀಟಿಂಗ್ ಕೂಡ ನೀವು ಮಾಡಿಲ್ಲ ಇಲ್ಲಿವರೆಗೆ. ಒಂದೇ KDP ಮೀಟಿಂಗ್ ಮಾಡಿದ್ರಿ. ಅತಿ ಶೀಘ್ರದಲ್ಲಿ ನೀವು 6 ತಿಂಗಳಿಗೆ ಒಮ್ಮೆ KDP ಮೀಟಿಂಗ್ ಮಾಡ್ಬೇಕಂತ ಕಾನೂನಲ್ಲಿದೆ. ಮಾಡಿ KDP ಮೀಟಿಂಗ್ ಮಾಡಿ ಪ್ರೋಗ್ರೆಸ್ ರಿಪೋರ್ಟ್ ತಗೊಳ್ಳಿ. ಏನು ನಮ್ಮ ಇವತ್ತು ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ಇದೆ, ಕಲ್ಯಾಣ ಕರ್ನಾಟಕ ಪರಿಸ್ಥಿತಿ ಇದೆ, ಮೊದಲು ಇದ್ರ ಬಗ್ಗೆ ತಾವು ಮಾತಾಡಿ ಅಂತೇಳಿ ನಾನು ಇಬ್ಬರು ಕ್ಯಾಬಿನೆಟ್ ಸಚಿವರಿಗೆ ಕಿವಿ ಮಾತನ್ನು ಹೇಳಲು ಬಯಸ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ದೊಡ್ಡ ದೊಡ್ಡವರ ಬಗ್ಗೆ ವಿಷಯಗಳು ಮಾತಾಡೋದಕ್ಕಿಂತ ಮುಂಚೆ ತಮ್ಮ ಬೆನ್ನು ತಾವು ನೋಡ್ಕೋಬೇಕು ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತೀನಿ. ಇವೆಲ್ಲ ವಿಷಯಗಳು ನಾನೇನ್ ಹೇಳಿದ್ದೀನಿ, ಇದ್ರ ಬಗ್ಗೆ ನಿಜವಾಗ್ಲೂ ನಿಮಗ ಏನಾದ್ರೂ ನಾವು ಸುಳ್ಳು ಹೇಳಿದೀವಿ ಅಂತಂದ್ರೆ ನಮಗ್ ದಯಮಾಡಿ ನಮ್ಮ ಮೇಲೇನೂ ಕೂಡ ಕ್ರಮ ತಗೋಬಹುದು ಅಂತ ನಾನು ನಿಮಗೆ ಓಪನ್ ಆಗಿ ಹೇಳಕ್ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಗಳ ವಿರುದ್ಧ ಆಗಿರ್ಬೋದು, ಇವತ್ತು ಡಿಪಾರ್ಟ್ಮೆಂಟ್ ವಿರುದ್ಧ ಆಗಿರ್ಬೋದು, ಇವತ್ತು ನೋಡಿ ಸರಡಿಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ ಅಲ್ಲಿ ಒಳಚರಂಡಿಯ ನೀರು ಮತ್ತು ಕುಡಿಯ ನೀರು ಎರಡೂ ಮಿಲನ ಆಗಿದೆ ಈ ಸಲ ಮಳೆಗಾಲದಲ್ಲಿ. ಆ ನೀರನ್ನು ನಾವೆಲ್ಲರೂ ಕುಡಿಬೇಕು, ಸಂಗ್ರಹಿಸಬೇಕು. ಯಾವ ಮಟ್ಟಿಗಿದೆ? ಯಾರಾದ್ರೂ ಇಲ್ಲಿ ಇದ್ದಂತ ನಾಯಕರುಗಳು ಅಲ್ಲಿ ಹೋಗಿ ನೋಡಿ ಅದಕ್ಕೆ ಏನಾದ್ರೂ ಪರಿಹಾರ ಮಾಡಂತ ಕೆಲಸಗಳು ಮಾಡಿದಾರ? ಜನತಾದಳ ಪಕ್ಷ ಇನ್ನು ಮುಂದೆ ಇಂಥವಕ್ಕೆಲ್ಲ ಸುಮ್ಮನೆ ಇರೋದಿಲ್ಲ. ಏನೋ 2.5 ವರ್ಷ ಆಡಳಿತ ಬಂದ ಮೇಲೆ ಏನೆಲ್ಲ ಈ ಪಕ್ಷಗಳು ಮಾಡ್ತೇವೆ ಅಂತ ನಾವು ಕೂಡ ನೋಡ್ತಾ ಇದ್ವಿ. ಈಗ ಗೊತ್ತಾಗ್ತಾ ಇದೆ ಇವರು ಮಾಡಿದಂತ ಒಳ್ಳೆ ಘನ ಕಾರ್ಯಗಳು. ಜನರು ಇನ್ನು ಇಂಥವಕ್ಕೆಲ್ಲ ಸಹಿಸೋದಿಲ್ಲ. ಎಲ್ಲ ಗುಂಡಿ ಮುಚ್ಚೋದ್ರೆ ನಿಮ್ಗೆ ಯೋಗ್ಯತೆಗಿಲ್ಲ. ಬಟ್ 5,000 ಕೋಟಿ ಕಲ್ಯಾಣ ಕರ್ನಾಟಕದ ಹಣ ಎಲ್ಲಿ ಹೋಗ್ತಾ ಇದೆ? ಇದ್ರ ಬಗ್ಗೆ ಖಂಡಿತವಾಗಿ ಮುಂದೆ ಸಮಗ್ರವಾಗಿ ತನಿಖೆ ಆಗಬೇಕು. ನಿಮ್ಮ ವೈಯಕ್ತಿಕವಾಗಿ ಏನು ಆಸ್ಪತ್ರೆಗಳಾಗಿರ್ಬೋದು, ನಿಮ್ಮ ಬಿಸ್ನೆಸ್ಗಳಾಗಿರ್ಬೋದು, ನಿಮ್ಮ ಸ್ಯಾಂಡ್ ಮಾಫಿಯಾಗಳಾಗಿ ಏನು ನೀವು ಸಪೋರ್ಟ್ ಮಾಡ್ತಾ ಇದ್ರಿ, DC ಅವರು ಒಪ್ಕೊಂಡಿದ್ದಾರೆ 165 ಕೋಟಿ ಹಗರಣ ಆಗಿದೆ ಅಂತ. ಮತ್ತೆ ಯಾರಿಗೆ ಅರೆಸ್ಟ್ ಮಾಡಿದ್ರಿ ಮೇಡಮ್? ಯಾರಿಗೆ ಜೈಲಿಗೆ ಕಳಿಸಿದ್ರಿ? ಯಾರ ಮೇಲೆ FIR ಮಾಡಿದ್ರಿ? ಸುಮ್ಮನೆ ದಾಖಲೆಗಳು ಬಂದವ? ಉತ್ತರ ಇದೆ ಏನ್ರಿ ಜಿಲ್ಲಾಧಿಕಾರಿಗಳೇ? DC ಅವರೇ ಮೇಡಮ್ ಅವ್ರು ಇವತ್ತು ಹೆಚ್ಚಿ ಕಲಬುರಗಿಯಲ್ಲಿ ಕಾಣ್ತಾ ಇಲ್ಲ. ನೋಡ್ತಾ ಇದೀವಿ ನಾವು. ಎಲ್ಲಿದ್ದಾರೆ ಅಂದ್ರೆ ಬೆಂಗಳೂರು ಹೋಗಿದ್ದಾರೆ ಮೀಟಿಂಗ್. ಜಿಲ್ಲಾಧಿಕಾರಿಗಳು ಇಲ್ಲಿರ್ಬೇಕು ಜಾಸ್ತಿ, ಬೆಂಗಳೂರಲ್ಲಿ ಏನ್ ಕಚೇರಿ ಇಲ್ಲ ಮೇಡಮ್, ಕಲಬುರಗಿಯಲ್ಲಿ ಮೀಟಿಂಗ್ಗಳು ಇರ್ಬೋದು, ಇಲ್ಲ ನಂಗೆ. ಆದ್ರೆ ಹೆಚ್ಚಿನ ತಾವು ಸಮಯವನ್ನ ಕಲಬುರಗಿ ಜನತೆಗೆ ಇವತ್ತು ತಾವು ಕೊಡಬೇಕಾಗುತ್ತದೆ. ಪ್ರತಿ ತಾಲೂಕುಗಳಿಗೆ ತಾವು ವಿಸಿಟ್ ಮಾಡಬೇಕಾಗುತ್ತದೆ. ನಿಮ್ಮ ರೆವಿನ್ಯೂ ಸೆಕ್ಟರ್ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಎಲ್ಲಿ ಬೇಕಲ್ಲ ಕರಪ್ಷನ್ ನಡೀತಾ ಇದೆ. ಎಲ್ಲಾ ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ಗಳು ಪೂರಾ ಮುಗಲು ಏರೋ ಮಟ್ಟಿಗೆ ಇವತ್ತು ಕರಪ್ಷನ್ಗೆ ಮುಂದಾಗಿದೆ. ಇದನ್ನ ತಾವು ಯಾವಾಗ ಇದ್ರ ಬಗ್ಗೆ ಕ್ರಮ ತಗೊಳ್ಳೋರು? ಒಂದು ಕೇಸ್ನೂ ಆಗಲ್ಲ, ಒಂದು ಕಚೇರಿನೂ ಆಗಲ್ಲ, ಒಂದು ಅವ್ರ ಮೇಲೆ ಲೋಕಾಯುಕ್ತ ದಾಳಿನೂ ಕೂಡ ಆಗಲ್ಲ. ಯಾಕೆ ಈ ಪರಿಸ್ಥಿತಿ? ಎಲ್ಲೋ ಒಂದ್ ಕಡೆ ಸರ್ಕಾರ ಕೂಡ ಇದರಲ್ಲಿ ಶಾಮೀಲಾಗಿದೇನೋ ಅಂತ ಮೇಲ್ಮಟ್ಟಿಗೆ ಎಲ್ಲ ಜನರು ಇವತ್ತು ಪಾಪ ಏನಾದ್ರೂ ನಾವು ದುಡ್ಡು ಕೊಡ್ಲೇಬೇಕಲ್ಲಪ್ಪ, ಕೊಟ್ರೆ ನಮ್ ಕೆಲಸ ಆಗುತ್ತೆ ಎಂಬುದು ಒಂದು ಅಭ್ಯಾಸ ಹಾಕೊಂಡಿದ್ದಾರೆ. ಇದನ್ನ ನಾವು ಯಾವಾಗ ಕೈ ಬಿಡುವಂಥದ್ದು ಸಾಧ್ಯತೆಗಳಿವೆ? ಈ ಜನ್ಮದಲ್ಲಿ ಸಾಧ್ಯವೇ ಅಥವಾ ಆಗಲ್ವೇ? ಒಪ್ಪನಾಗಿ ಹೇಳ್ಕೊಬೇಕಾಗತ್ತೆ. ಈಗ ಇಂಥವೆಲ್ಲ ವಿಚಾರಗಳು ಬಹಳಷ್ಟಿವೆ ಇನ್ನು. ಅದಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಈ ಕೆಲವು ವಿಷಯಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಇದ್ರ ಬಗ್ಗೆ ಖಂಡಿತವಾಗಿ ತಾವು ತಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಮುಟ್ಸಲ್ಲಿ ತಾವು ಯಶಸ್ವಿ ಆಗ್ತೀರ ಅಂತ ಅನ್ಕೋತೀನಿ. ಮುಂದೆ ಹಲವಾರು ವಿಚಾರಗಳಿವೆ. ನಿಮ್ಗೆ ಇದ್ರ ಬಗ್ಗೆ ಏನೇ ದಾಖಲೆಗಳು ಬೇಕಾದ್ರೂ ಕೂಡ ನಾನು ತಮ್ಮ ಮಾಧ್ಯಮದವರಿಗೆ ಈ ದಾಖಲೆಗಳು ಸಮೇತ ಕೊಡಲು ಸಿದ್ಧನಾಗಿದ್ದೀನಿ. ಇನ್ನು ಮುಂದೆ ಜನತಾದಳ ಪಕ್ಷ ನಿಮ್ಮ ಎಲ್ಲಾ ಕೆಟ್ಟ ಕೆಲಸಗಳ ವಿರುದ್ಧ ನಾವು ಮುಂದಾಗ್ತೀವಿ ಅಂತ ಇವತ್ತಿನ ದಿನ ಎಚ್ಚರಿಕೆ ಮುಖಾಂತರ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಕಲ್ಯಾಣ ಕರ್ನಾಟಕ ಭಾಗದ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು, ಅವ್ರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾವ್ ಸರ್. ಅಷ್ಟೊಂದು ಪ್ರಮಾಣದಲ್ಲಿ ಸಾರ್ವಜನಿಕರು ಹಾಳಾದ್ರು. ಆದ್ರೆ ಸಾಕಷ್ಟು ಜನ ನೀವು ಕೂಡ ಚೀರಾಡಿದ್ರಿ. ಕೊನೆಗೆ ಮುಖ್ಯಮಂತ್ರಿಗಳು ಈ ಒಂದು ಕ್ಷೇತ್ರಕ್ಕೆ ಬಂದ್ರು. ಆಗ 2 ಸಲ ಬಂದು ಏನಪ್ಪಾ ಅಂದ್ರೆ ಸಮೀಕ್ಷೆ ಮಾಡ್ತೀವಿ, ಅಷ್ಟೊಂದು ಪ್ರಮಾಣದಲ್ಲಿ ನಾವು ಈ ಭಾಗಕ್ಕೆ ನಾವು ಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ತನಕನೂ ಕೂಡ ಪರಿಹಾರಕ್ಕಾಗಿ ಸಾರ್ವಜನಿಕರು ಮತ್ತು ರೈತರು ಬಕಪಕ್ಷಿ ಅಂತ ಕಾಯ್ದು ಕೂತ್ಕೊಂಡಿದ್ದಾರೆ ಸರ್. ಇದಕ್ಕೆ ಪರಿಹಾರನೇ ಇಲ್ವಾ? ಕಾಟಾಚಾರಕ್ಕಾಗಿ ಬಂದು ಈ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಜನರ ಕಣ್ಣಿಗೆ ಏನು ಒಂದು ಸುಳ್ಳು ಹಚ್ಚತಕ್ಕಂತ ಕೆಲಸ ಮಾಡಿದ್ದಾರೆ ಎನ್ನುವ ಆರೋಪ ಸರ್. ಅವ್ರ ತಲೆಯಲ್ಲಿ ಏನಿದೆ ಸರ್, ನಾವು 5 ಗ್ಯಾರಂಟಿ ಕೊಡ್ತಾ ಇದೀವಲ್ಲ ಅದು ಸಾಕು, ಇಂಥವೆಲ್ಲ ಕೊಟ್ಟಿ ಯಾರಿಗ ಉದ್ಯೋಗ ಮಾಡೋದಿದೆ? ಸುಮ್ನೆ ಮೀಡಿಯಾ ಮುಂದೆ ಏನೋ ಮಾತಾಡಬೇಕಂತ ಮಾತಾಡ್ತಾ ಇದ್ದಾರೆ. ಆದ್ರೂ ಕೂಡ ಜವಾಬ್ದಾರಿತ ಸ್ಥಾನದಲ್ಲಿದ್ದಂತ ಮುಖ್ಯಮಂತ್ರಿಗಳು ಮಾತಾಡಿದಾಗ ನಾವು ಅದಕ್ಕೆ ಮಾನ್ಯತೆ ಕೊಟ್ಟ ನಾವು ದೊಡ್ಡ ಮಟ್ಟದ ಒಂದು ಹೋರಾಟ ಹಾಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳೇ ಮಾತು ಕೊಟ್ಟಿದ್ರು, ಕಾದು ನೋಡೋಣ ಅಂತೇಳಿ ನಾವು ಹಿಂದೇಟ್ ಹಾಕಿದ್ದೀವಿ. ಆದ್ರೆ ಇವರು ನಿಜವಾಗಲೂ ಒಬ್ಬ ರೈತರ ಪಕ್ಷದಲ್ಲೇ ಬೆಳೆದಂತವ್ರು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಬೆಳೆದಂತವ್ರು. ರೈತರ ಬಗ್ಗೆ ಕಾಳಜಿ, ಅವರು ಕೂಡ ರೈತರ ಮಗನಾಗಿದ್ದಿ. ಇಂಥ ಒಂದು ಪರಿಸ್ಥಿತಿ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಬರಬಾರ್ದಿತ್ತು.
ಅದು ಕಾರಣಾಂತರಗಳಾಗಿದೆ ಅಂತ ಅಂಬೋದು ಕ್ಷಮೆ ಇಲ್ಲ. ನೀವು ಮಾತು ಕೊಟ್ಟಿದ್ದನ್ನ ಉಳಿಸ್ಕೋಬೇಕಾಗಿತ್ತು. ತಾವ್ ಹೇಳಿದ ಹಾಗೆ ಇವತ್ತು ರೈತರ ಪರಿಸ್ಥಿತಿ ಸಂಪೂರ್ಣ ನೋಡಿದ್ರಿ. ಈ ಸಲ ದೀಪಾವಳಿಯಲ್ಲಿ ನೋಡಿದ್ರಿ ನೀವು, ಎಲ್ಲಾ ದುಕಾನ್ಗಳು ಏನು ಮಾರಾಟಗಾರಗಳು ಇವತ್ತು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಖಾಲಿ ಇತ್ತು. ಎಲ್ಲಿ ಕೂಡ ನಮ್ಮ ಲಕ್ಷಣ ಎಂಬುದೇ ಕಾಣ್ತಾ ಇರಲಿಲ್ಲ. ಬರೀ ಕೇವಲ ಇದು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಸಂಪೂರ್ಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಪರಿಸ್ಥಿತಿ ಈ ಸಲ ದೀಪಾವಳಿ ಕಣ್ಣೀರ್ ಹಾಕೋ ಮುಖಾಂತರ ಮಾಡಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಯಾವುದೇ ರೀತಿಯಿಂದ ಯಾರು ಹೇಳಿದ್ರು ಕೂಡ ಲಕ್ಷ್ಯ ಕೊಡೋದು ಇಲ್ಲ. ಅದಕ್ಕಿನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಂತ ಹೋರಾಟನೇ ಕೊನೆ ಎಂಬುದು ಮಾತನ್ನ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿ ಇವ್ರ ಮನೆ ಬಾಗಿಲು ಮುಂದೆ ಕೊಡುವಂತ ಕೆಲಸ ಮಾಡ್ತೀವಿ. ಅವಾಗ ಆದ್ರೂ ಕೂಡ ಇವರಿಗೆ ಎಚ್ಚರಿಕೆ ಕೊಡುವಂಥದ್ದು